ಇಲ್ಲೇ ಟೈಮ್ ತಗತ್ತು ಹೌದಾ ಎಂತ ಮಾಡ್ತೀಯ ಆಸ್ತಿಕ್ ಬಿಫೋರ್ ಟ್ರೆಕ್ಕಿಂಗ್ ಕೆಲ್ಸಕ್ಕೆ ಜನ ಬಂದಂಗ್ ಬಂದಿದೆ ಅಂತಾರೆ ಕೂಲಿ ರವಿ ಬಿಫೋರ್ ಟ್ರೆಕ್ ಹಾಯ್ ರವಿ ಬಿಫೋರ್ ಟ್ರೆಕ್ ಬಿಫೋರ್ ಟ್ರೆಕ್ ಹೆಲೋ ರೋಹಿತ್ ಬಿಫೋರ್ ಟ್ರೆಕ್ ಶಶಾಂಕೆ ನಿನ್ ಮಾಡ್ತೀವಿ ವಿಡಿಯೋ ತಮ್ಲೆ ಶಶಾಂಕೆ ರಾಕೇಶ್ ಬಿಫೋರ್ ಟ್ರೆಕ್ ತಿರ್ಗಾ ಇನ್ನೂ ರಾಡಿ ಆಗಿಲ್ಲ ಬೊಪ್ಪತಕ ರಾಡಿ ಆಗಿರ್ತಾವ ಮತ್ತೆ ಎಲ್ಲರದು ದಿಸ್ ಇಸ್ ಚಪ್ರಿ ಪ್ಯಾಂಟ್ ವಿತ್ ಮೋರ್ ಪಾಕೆಟ್. ನಾನು ರಾಜವಲ್ಲಿ ಅಂತ ವಿತ್ ಅಂಡರ್ ಆಸ್ ಕ್ಯಾಮ್ರಾಮ್ಯಾನ್. ಇಂಥ ಒಳ್ಳೆ ವ್ಯೂ ಅಲ್ಲಿ ಮನೋಜನ್ ಸಸ್ತಾ ಬ್ಲಾಗ್ ನಡೀತಿದೆ ಇಲ್ಲಿ. ಬೇಡ ಅಂದ್ರೂ ತಲೆ ತಿಂತಿದ್ದಾನೆ ಅವ್ನು ನೋಡೋ ಪ್ರೇಕ್ಷಕರಿಗೆಲ್ಲ ಆಲ್ ದ ಬೆಸ್ಟ್ ಗಾಯ್ಸ್. ಅರ್ಧ ಕಿಲೋಮೀಟರ್ ಡೌನ್, ಸೊ 8.5 to go. ಗಾಯ್ಸ್ ಯಾವ್ದೋ ಮರ ಸಿಕ್ಕಿದೆ ಅಂತೂ ಮನೋಜ್ ಭಟ್ ಸುಮ್ಮನೆ ಬರ್ತಿದ್ದಾನೆ, ಅದೇ ಖುಷಿ ನಮ್ಗಿಲ್ಲಿ. ಇಲ್ಲ ಮನೋಜ್ ಭಟ್ ಸ್ಟಾರ್ಟ್ ಮಾಡ್ದ ಮತ್ತೆ ಇಲ್ಲ ಸುಮ್ಮನೆ ಬರ್ತಿದ್ದಾನೆ. ನಿನ್ ಚಡ್ಡಿ ಎಷ್ಟು ಓದಿದ್ದು? ನನ್ನ ಚಡ್ಡಿ ಎಷ್ಟು ಓದಿದ್ದು? Yes sir. ಸ್ಟಾಪ್ ರಿಯಾಕ್ಟಿಂಗ್ ಗೈಸ್. ಮಾತಾಡಿದ್ರೆ ಹೊಡೆದೋಗಿದ್ದು ಶುರುಗೆ. ಎಂತ ಹೇಳ್ತಿದ್ಯಾ? ಮನೋಜ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದೆ. ಕರ್ಕೊಂಬಂದಿದ್ದೆ ಇವನೇ ಮನೋಜ್ ಭಟ್ಟನ್ ಕರ್ಕ ಬಂದು ತಪ್ಪು ಮಾಡಿದ್ದೆ ನಾನು. ಎಲ್ಲ ಸರಿ ಅಣ್ಣ ಕಡಿನ ನಿನ್ನೆ ಆ ಚಡ್ಡಿ ಹಾಕಿ ಬಂದಿ ಅರ್ಲಾಗ್ಬಿಟ್ಟು ಅದಕ್ಕೆ ಚಡ್ಡಿಯಲ್ಲಿ ಹುಚ್ಚ ಹಾಕೊಂಡಿದ್ದೆ. ಆಯ್ತು ನಾನೇ. ದಿಸ್ ಇಸ್ ದ ಒಂಟಿ ಮರ. ಹೇಗಿದೆ ಎಕ್ಸ್ಪೀರಿಯನ್ಸ್? ಒಂಟಿ ಮರ ಒಂಟಿ ಜೀವ. ಶಶಾಂಕ್ ಎದ್ಕೋತಿದ್ದಾನೆ, ಇನ್ನೂ ಬರ್ಲಿಲ್ಲ. ದುಡ್ದಿಲ್ಲ ಅಲ್ಲಿ ಬರ್ತಿದ್ದವನೇ. 2 hours later. ಆರಾಮಿದ್ರು ಆರಾಮತ್ತೆ ಪ್ಲೀಸ್. ಆಶೀಟು ಸಾಕು ಹಚ್ಚ ನಮ್ಮ ಜಾಕೆಟ್ ಹಾರೋದ್ರೆ पता दे चाहूं मैं आना. Hello guys. ಕೇದಾರ್ ಕಂಠ ಹತ್ತಾ ಇದೀವಿ ಆಕ್ಚುಲಿ 15 ಕಿಲೋಮೀಟರ್ ಹತ್ತ ಆಗಿದೆ Guys, ಇದೆಲ್ಲ no guys. ಆಕ್ಚುಲಿ ವಿಡಿಯೋದ ಸರಿ ಮಾಡಿ ಕಾಣ್ತಾ ಇಲ್ಲ, ಅಲ್ಲಿ ಮೇಲೆ ಹೋದ್ರೆ ಎಡಿಟ್ ಮಾಡ್ತೀನಿ ಗುರು. ನೋಡಿ ಎಷ್ಟೆಲ್ಲ ಹುಲ್ಲಿದೆ ಈ ರೋಡಲ್ಲಿ, ಇಷ್ಟ ಸ್ನೋ ಇದ್ರು ಸಂತಿ ಹುಲ್ಲು ಇದೆ. ಇಲ್ಲಿ ಎಮ್ಮೆ ಕರ್ಕೊಂಡ್ ಬಂದ್ರೆ ಮೇಲಿಕ್ ಮಸ್ತ್ ನೆಕ್ಸ್ಟ್ ಲೆವೆಲ್ ಹುಲ್ಲಾಗಿ ತುಂಬಾ ಈಸಿ ಇದೆ ಗಾಯ್ಸ್, ನಮ್ಗೆ ಚಾಲೆಂಜ್ ಅನಿಸ್ತಿಲ್ಲ. ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ನಾವು ನಾನ್ ಸ್ಟಾಪ್ ಒಂದು ಸೆಕೆಂಡ್ ಕುಂತಿದೆ, ನಾನಂತೂ ಒಂದೇ ಕಾಲಲ್ಲಿ ತೊಳ್ದೆ. ಪ್ರಜ್ವಲ್ ಒಂದು ಸ್ವಲ್ಪ ಅಂಡು ತ್ರಾಸ್ ಕೊಡ್ತಾ ಇತ್ತು. ಇಲ್ಲೇ ಬರೀ ಮಟ್ಟಿ ಅಂಡು ಬಿಡದೆ ಜೋಶ್ ಅಲ್ಲಿ ಹುಡುಗಿ ತರ ಫೋಟೋ ತೆಗಿಸ್ಕೊತಾ ಇದ್ದ. ಪ್ರತಿಯೊಂದು ಪೋಸ್ ಅಲ್ಲಿ 2 ಕೈ ಮ್ಯಾಲ್ ಮಾಡೋದು, 2 ಕೈ ಕೆಳಗ್ ಮಾಡೋದು. ಓನ್ಲಿ ಸಿಗ್ಮಾ ಮೇಲ್ ಸಿಟಿಂಗ್. ಹಾ ಹೌದು ನೋಡ್ಕೊಳ್ಳಿ. ಓಕೆ ಗಾಯ್ಸ್, ಇನ್ನೊಂದು 20 ಕಿಲೋಮೀಟರ್ ಮುಗಿಸಿ ಮತ್ತೆ ಕನೆಕ್ಟ್ ಆಗೋಣ. ಇವತ್ತು ಆಕ್ಚುಲಿ ಮುಗಿಸ್ಬೇಕಂತ ಇದೆ. ಫೋಕಸ್ ಆನ್ ದಟ್ ಅಂಡ್ರವಿ ದ ಡ್ರಗಿಸ್ಟ್, ಯು ನೋ, ಇಸ್ ಇನ್ಕ್ಯಾಪಬಲ್ ಆಫ್. ಅಲ್ಲಿದ್ದಾನೆ ಗಾಯ್ಸ್, ನಾನು ವಿಡಿಯೋದಲ್ಲಿ ಝೂಮ್ ಮಾಡ್ತಿದ್ದೀನಿ ನೋಡಿ, ಅವನೇ ಅಂಡ್ರವಿ. ಅಪ್ರೂವ್ದಲ್ಲಿ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟಿದ್ದಾನೆ. ಇಸ್ ಇನ್ಕ್ಯಾಪಬಲ್ ಆಫ್. ಹೌದು, ಯಾವಾಗ ನಾರ್ಮಲಿ ಒಬ್ಬನೇ ಹೋಗ್ತಿದ್ದ, ಯಾರಿಗಾರು ಮುಕ್ಳಿ ಕೊಟ್ಟು ಮಾಡ್ಕೊಳ್ತಿದ್ದ. ಬಂದ ಇದೆ ಇವನೇ ದೊಡ್ಡ ಚೋದ್ ನನ್ನ ಮಗ ಅಲ್ಲ. ಸಾರಿ ಹೆಂಡತಿ ಇದೆಯಾ? ಹೆತ್ತು ಬಂದು Come on guys, ನಾವೆಲ್ಲ ಬಂದು 10 ನಿಮಿಷ ಆಯ್ತು. ಈ ಲೇಟ್ ಆಗಿ 10 ನಿಮಿಷ ಇದೆ. ಏನ್ ಗೊತ್ತಾ ಎನರ್ಜಿ ಬಾಡಿದು ಎನರ್ಜಿ ಸೆಲ್ಲು ಮೈಟೋಕಾಂಡ್ರಿಯಾ ಅಂತೆ. ನಮ್ ಗ್ಯಾಂಗಿನ ಎನರ್ಜಿ ನಾನಂತೆ. ನಮ್ ಗ್ಯಾಂಗಿದ್ದು ಮೋಟಿವೇಶನ್ ಮನೋಜ್ ಭಟ್, ಅವ್ನ್ ಖಂಡಿತ ಓಡಾಡ್ತೀವಿ ನಾವು. ಫೋಕಸ್ ಮನೋಜ್ ಭಟ್, ಬಾಯ್ಕಾಟ್ ಮನೋಜ್. ಬಾರ ನೀವು ಬಂದ ತಕ್ಷಣ ಈಗ 2 ನಿಮಿಷಕ್ಕೆ ಓಡೋದೆ. ಬರ್ತಾರೆ
ಅವನಿಗೆ ದಿಂಗರಾಜ್ ಅಂತ ಹೆಸರಿಟ್ರು. ಮನೋಜ್ ಭಟ್ ಬಂದು ಜಾಯ್ನ್ ಆಗಿದ್ದಾನೆ. ಮನೋಜ್ ಭಟ್ ಹೇಳ್ಕತ್ತೇವರು. ಅಲ್ಲಿ ನೋಡಿದ್ರೆ ಪೋಸ್ಟ್ ನೋಡಿ ಕಾಯ್ತಿದೆ ಪೋಸ್ಟ್ ಚಂಬಿ ಎಲ್ಲ ಬ್ಲೂ ಕಲರು. ಎಷ್ಟು ಕೆಜಿ ಬಂತು ಹೊರಗೆ ಬಗಾಸು ನನ್ನ ಮಕ್ಕ ಹ್ಯಾಂಗ್ ಮುಗ್ತಾ ಇದ್ದ ಅಂದ್ರೆ ಇಲ್ಲಿ ಹುಡುಗಿ ಇಲ್ಲಿದ್ದ. ತಗೊಳ್ಳಿ ನೀವು ಬಿಡಿ ಚಾರ್ಜಸ್ ಕಟ್ ಮಾಡಲ್ಲ ತಗೊಳ್ಳಿ. ಖಾಲಿ ಆಗ್ಬಿಡುತ್ತೆ ಇದು ಒಂದು ನಂಗೆ. ಎಲ್ಲಿ ಗೆಳ್ಳುಣ್ಣೆ ತಗೊಳ್ಳಿ, ನಮ್ಗೆ ಬೇಡ. ಎಲ್ಲ ಖಾಲಿ ಆಯ್ತಲ್ಲ. ತಗೊಳ್ಳಿ. ದೇವ್ರು ಅವನಿಗೆ ಭಾರಿ ಮೋಸ ಮಾಡ್ಬಿಟ್ಟಿದ್ದ. ಶಶಾಂಕ್ ಲವ್ ಯು ಕಾಮು ಶ್ರೀನಂದನ್ ಲೇಡಿ ಬಾಯ್ ಶಶಾಂಕ್. ಅದು ಶಶಾಂಕನ್ ಮನೆ ಗುಡ್ಡ. ಕಾಣಿಸ್ತಾ ಇದ್ದಲ್ಲ ಅದು ಬ್ಯಾಣ ಅಲ್ದನ ಈ ತುದಿಗ ಆ ತುದಿಗ ಬ್ಯಾಣ ಇಲ್ಲೇ ಅಲ್ಲ ಅದಷ್ಟು ನಮ್ಮ ಇದೆಯಾ ಯಜಮಾನ ಇಲ್ಲಿ ನೋಡಿ ಚಪ್ರಿ ಫೋಟೋಸ್ ಗಾಯ್ಸ್ ತಗೋತಿದ್ದಾರೆ. ಇಲ್ಲಿ ಚಪ್ರಿ ನಂಬರ್, ನಿಂಗೆ ನಂಬರ್ ಎಷ್ಟು ಕೊಟ್ಟೆ? 2. ಚಪ್ರಿ ನಂಬರ್ 1, ಚಪ್ರಿ ನಂಬರ್ 2. ಕನ್ನಡ ಮಾತಾಡು ಪ್ಲೀಸ್, ನಮ್ಗೆಲ್ಲ ಗೊತ್ತಾಗಲ್ಲ ಬೇರೆ ಭಾಷೆ. ಹಾ ಹಲೋ ಗಾಯ್ಸ್, ಇನ್ನು ಲಾಸ್ಟ್ 20 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಯಾಕೋ ಒಂದು 0 ಮಿಸ್ ಆಗಿಬಿಟ್ಟಿದೆ, ಬಟ್ 20 ಕಿಲೋಮೀಟರ್ಸ್ ಇದೆ. ಬಿಲೀವರ್ಸ್. ಹಾಫ್ ಆನ್ ಅವರ್ ಮೇಲೆ ಇರ್ತೀವಿ ನಾವು. ರೋಹಿತ್ ಒಂದ್ಸತಿ ಮೇಲೋಗಿ ಕೆಳಗೆ ಬಂದ. ಹೆಂಗಿತ್ತು ಮೇಲೆಲ್ಲ? ನೆಕ್ಸ್ಟ್ ಗಾಯ್ಸ್, ಕ್ಲಿಯರ್ ಮಳೆ ಇಲ್ಲ ಏನಿಲ್ಲ. ನಾವು ಜೀಸಸ್ ನ ನೋಡಕ್ ಹೋಗ್ತಿದೀವಿ ಗಾಯ್ಸ್. ಇದಂತಲ್ಲಿ ಫಾಗು. ಹೆಂಗ್ ಎಕ್ಸೈಟ್ಮೆಂಟ್ ಇದೆ, ಜೀಸಸ್ ನ ನೋಡಕ್ ಹೋಗ್ತಿದ್ದೀವಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಲಕ್ಕಿ ನಂಬರ್ 69% ಚಾರ್ಜ್ ಇದೆ. ಇಲ್ಲಿ ಏಸು ಇರ್ತಾರಂತೆ, ಮನ್ಕೊಂಡಿರ್ತಾರಂತೆ, ಎಬ್ಬಿಸ್ಬಾರ್ದಂತೆ. ಏಸು ಒಳಗೆ ಏಸು ಪ್ರೇತಾತ್ಮವಾಗಿ ಬರ್ಬೋದು. ಸೊ ನಾವು ಬರಲಿಲ್ಲ ಅಂದರೆ ಏಸು ಕಳೆದೋಗಿದ್ದಾರಂತೆ. ಏಸು ಮನ್ಕೊಂಡಿರ್ತಾರೆ, ಯಾರು ಸೌಂಡ್ ಮಾಡಬೇಡಿ. ಯೇಸುನ ಅಪ್ಪ ಅಮ್ಮ ಮೇರಿ ಆ್ಯಂಡ್ ಮಾರಿ ಗೋಲ್ಡ್. ನಾ ಕ್ಯಾಮ್ರಾಮ್ಯಾನ್. ಮಳೆ ಬರ್ತಿದೆ ಗಾಯ್ಸ್. ಇನ್ 10 more kilometers to go. ಸ್ವಲ್ಪ ಮಳೆ ಬರ್ತಿದೆ ಗಾಯ್ಸ್. ಒಂಚೂರು ಕಾಣ್ತಲ್ಲ ನೋಡಿ, ಫುಲ್ ಫಾಗ್ ಕವರ್ ಆಗಿದೆ. ಆಲ್ರೆಡಿ ಕುಕ್ಡ್. ಎಲ್ಲ ವೈಟ್ ಇದೆ ಗಾಯ್ಸ್. ಥ್ಯಾಂಕ್ ಗಾಡ್ ಬ್ಲ್ಯಾಕ್ ಮೋಡ ಬರಲ್ಲ. ಆದರೆ ಬ್ಯಾಕ್ ಪ್ರೀಬರ್ ಬರ್ತಿದ್ದಾರೆ, ಅವರಿಗೆಲ್ಲ ಏನು ಹೇಳೋಕ್ಕಾಗ್ತಿಲ್ಲ. ಕೆಲವು ಜನ ಎಲ್ಲ ಕಾಣೋದೇ ಇಲ್ಲ ಗಾಯ್ಸ್. ಅಂತ ಎಲ್ರಿ ಬ್ಲ್ಯಾಕ್ ರೈನ್ ಕೋಟ್ ತಗೋ ಬರ್ತಾರೆ ಖಾಲಿ. ಎವ್ರಿ ಒನ್ ರಿಯಾಕ್ಷನ್ ಆನ್ ಫೈನಲ್ ಸ್ಟ್ರೆಚ್. ವಿನೀತ್ ಇನ್ನು ಹೋಗಿಲ್ಲ ಇರಾ. ಎಂತ ಇದು 2 ಕಿಲೋಮೀಟರ್ ಎಲ್ಲ ಇಲ್ಲ ಈಗ. ಹೋಗಿ ತಗೊಳ್ಳ ವ್ಲಾಗ್ ಮಾಡ್ತಪ್ಪ ಅವಂದ ಫೈನಲ್ ಸ್ಟ್ರೆಚ್ ಗಾಯ್ಸ್. ಅಂತೂ ಹತ್ತಿದ್ವಿ ಗಾಯ್ಸ್. ತುಂಬ ಕಷ್ಟ ಆಯಿತು. ಆಸ್ತಿಕಾ ಹೇಗೆ? ಈ ಥರ ಟ್ರೆಕ್ನ ಅವಾಗ ಮಾಡ್ತಾ ಇದ್ರೆ ನನ್ನ ಹೊಟ್ಟೆ ನಿಜ ಇರೋದೇ ಇಲ್ಲ. ಹೇಗಿತ್ತು ಗಾಯ್ಸ್? ಹಲೋ ಪ್ರೋ ಕ್ಲೈಂಬರ್ ಸಬ್ ಆಯ್ತು. ಪ್ರೋ ಕ್ಲೈಂಬರ್ ಎಲ್ಲ ಅಲ್ದಲೆ ಇಲ್ಲಿ ಆಂಟೆನ ಹಾಕಿದ್ದಾರೆ. ಸ್ಯಾಂಡಲ್ ಸೋರ್ಸ್ ಅದ್ರಲ್ಲಿ ಪಂಜಾಮ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಅಲ್ಲ ಅಷ್ಟೇ ಅಲ್ಲ, ಸ್ವಲ್ಪ ದೂರ ಜಾರ್ತಿತ್ತು. ಇವನು ಈ ಶೂ ಹಾಕ್ಕೊಂಡು 2 ಸತಿ ಜಾರಿದ್ದಾನೆ, 2 ಸತಿ ನಾನು ಸೇಮ್ ಶೂ ಹಾಕೊಂಡು 2 ಸತಿ ಸ್ಲಿಪ್ಪರ್ ಹಾಕಿದ್ರು ಜಾರಿಲ್ಲ. ಇವ ಏನಕ್ಕೂ ಉಪಯೋಗ ಇಲ್ಲ. ಜಾರಿದ್ಯಾ? ಆದ್ರೂ ಒಂದು 2 ಸತಿ ಜಾರಿದಂಗೆ ಹೇಳಲಿಲ್ಲ. ಏನ್ ಪೀಸ್ ಗಾಯ್ಸ್, ಏನ್
ಪೀಸ್ ನೋಡಿ, ವ್ಯೂ ನೋಡಿ, ಏನು ಕಾಣ್ತಾ ಇಲ್ಲ ಅದು ನೋಡಿ. ಅವಾಗ ಕಾಣುತ್ತೆ, ಅವಾಗ ಕಾಣಲ್ಲ. ಮುದಿ ಅಂತಾರನೇ ಅದು. ಅವಾಗ ನಾವೀಗ ಕೇದಾರ್ಖಂಡ್ ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ. ಫುಲ್ ಸ್ನೋಫಾಲ್ ಆಗ್ತಾ ಇರೋದ್ರಿಂದ ಏನು ವ್ಯೂನೇ ಇಲ್ಲ. ನಮ್ಗೆ ಗೊತ್ತಿಲ್ಲ ಮ್ಯಾಟ್ರು. ಫುಲ್ಲು ಹೋಗಿತ್ತು ನಾವು ಬೂಸ್ಟಿಗೆ. ನೀವು ದ್ರೌಪದಿ ಯಾರಾಜ ಅದು ಹೆಂಡತಿ ದ್ರೌಪದಿ ಅಲ್ಲ. ಹಸ್ತಿಕ ನೀರನ್ನು ಕುಡಿಯುತ್ತಿದ್ದಾನೆ. ಡ್ರಿಂಕಿಂಗ್ ಶುದ್ಧ ನೀರು. ನಿಮ್ಮ ಮನೆಯಲ್ಲಿ ಆರೋ ಪ್ಯೂರಿಫೈಡ್ ನೀರ್ಗಿಂತ ಚೆನ್ನಾಗಿದೆ. ಹಿಡಿತಾ ಇದ್ದೀವಿ, ಬಟ್ ಶಾರ್ಟ್ ಕಟ್ ಇಲ್ಲ ಅಂತೆ. ಲಾಂಗ್ 30 ಕಿಲೋಮೀಟರ್ಸ್ ತಗೋಬೇಕು. ಸ್ವಲ್ಪ ಕಷ್ಟ ಆಗುತ್ತೆ. ಎಸ್, ನಾವೀಗ ಲಾಂಗ್ ರೂಟಲ್ಲಿ 30 ಕಿಲೋಮೀಟರ್ನ ಹೇಗೆ ಹಿಡಿಯೋದು ಸ್ಟ್ರಾಟಜಿ ಏನಿದೆ? Strategy surviving, like without dying I need to reach my Home. base camp. Yeah, that's my strategy and that's my ಹಾರದು. hope. ಸುದೀಪ್ ಅವರು ಕೂಡ ಈಗ 20 ಕಿಲೋಮೀಟರ್ ಹಿಡಿಬೇಕು. ಸ್ಟ್ರಾಟಜಿ ಏನಿದೆ? ಸ್ಟ್ರಾಟಜಿ ಏನಿಲ್ಲ, ಎಲ್ಲೂ ನಿಲ್ಬಾರ್ದು, ಎಲ್ಲೂ ಬೇಗ ಬೇಗ ನಿಲ್ಬಾರ್ದು. ಬೇಗ ಬೇಗ ಹಾರ್ತಾ ಹೋಗ್ಬೇಕು. ಹೋಗ್ಬೇಕು. ಅದೇ ಸ್ಟ್ರಾಟಜಿ. ಇಲ್ಲ ಗೊತ್ತಾಗಿಲ್ಲ ಅಂದ್ರೆ ಹಾರ್ಬಿಡಿ ಅಲ್ಲಿ ಮೇಲಿಂದ. ಬಟ್ ಕೆಳಗಂತೂ ಹೋಗ್ತೀರಾ. ಆಮೇಲೆ ಇಲ್ಲ ಅಂದ್ರೆ ಎಲ್ಲ ಹಾಫ್ ವೇ ಗೋಯಿಂಗ್ ಡೌನ್. ಎಲ್ಲರ ಪರಿಸ್ಥಿತಿ ಹೀಗಿದೆ. ನೀವು ಒಬ್ಬನೇ ಹೋಗೋ, ಹೊರಗಡೆ ಹೋಗ್ತೀನಿ. ಅವರೆಲ್ಲ ಬ್ರಾಹ್ಮಿಣ್ಸ್, ನಾನು ಒಬ್ಬನೇ ಗೌಡ. ಜಾತಿ ಜಾತಿ ಅಂತ ನೀವು ಜಗಳಕ್ಕೆ ನಿಂತೀರಿ. ಉಂಬಳ ಕಚ್ಚಿದ್ಯಾ? ಸುಮ್ಮನೆ ತೆಗಿಯಡದಲ್ಲಿ ಮಳೆ ಬರ್ತಿದೆ ಗಾಯ್ಸ್. 10 more kilometers to go. ತುಂಬಾ ಮಳೆ ಬರ್ತಿದೆ. ಪರಿಸ್ಥಿತಿ ನೋಡಿ. ಎಲ್ಲ ಬರವಾ ಸಸಂಕ. ಬೂಮ್ ಶಾಕಲಾಕ. ವ್ಯೂ ನೋಡಿ ಗಾಯ್ಸ್. ಬಂದಿದ್ದೇವೆ ನಾವು ಫೈನಲಿ. 20 ಕಿಲೋಮೀಟರ್ ಟ್ರೆಕ್ ಬಗ್ಗೆ ನಿನ್ನ ಎಕ್ಸ್ಪೀರಿಯನ್ಸ್? ಈಸಿ ಟು ಮಾಡರೇಟ್ ಟ್ರೆಕ್ಕು, ಏನಂತ ದೊಡ್ಡ ವಿಷಯ ಇರಲಿಲ್ಲ. ಆದರೆ ಸೀನ್ರಿ ಗಿನ್ರಿ ಎಲ್ಲ ಚೆನ್ನಾಗಿದೆ ಗೈಸ್. ನಾವು ಆ್ಯಕ್ಚುಲಿ ಲಾಸ್ಟು ಪೀಕಿಗೆ ಹೋದಾಗ ಫುಲ್ ಫಾಗ್ ಆಗೋಯ್ತು, ನಮಗೆ ಅಷ್ಟು ಸೀನ್ರಿ ಕಾಣಲಿಲ್ಲ. ಊಟ ಓಕೆ ಓಕೆ, ಬಟ್ ಏನೇ ಹೇಳು, ಬಾಕಿ ಕಡೆ ಏನೇನು ಸೀನ್ರೀಸ್ ಇದೆ ನೆಕ್ಸ್ಟ್ ಲೆವೆಲ್ ಇದೆ. ಊಟ ಮೀಡಿಯಮ್ ಇತ್ತು, ಏನಷ್ಟು ಕಾಸು ಇರಲಿಲ್ಲ. ಓವರ್ ಆಲ್ ಎಕ್ಸ್ಪೀರಿಯನ್ಸು 10ಗೆ 7. ಟ್ರೆಕ್ಕಿನ ಎಕ್ಸ್ಪೀರಿಯನ್ಸ್ ಹೇಳ. ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ತುಂಬಾ ಈಸಿ ಇತ್ತು ಅನ್ಸ್ತು. ಆರಾಮ್ ಹತ್ತು ಇಳಿದು ಮಾಡಿದ್ರೆ ಮಜಾನೇ ಬಂದಿಲ್ಲ, ಮೈಕೈ ನೋವು ಬಂದಿಲ್ಲ, ಮುಂದೇನು ನೋವು ಬಂದಿಲ್ಲ. ಲಾಂಗ್ ಇರಕ್ಕಾಗಿತ್ತು, ಇನ್ನೊಂದು 10 ಕಿಲೋಮೀಟರ್ ಜಾಸ್ತಿ ಇರಕ್ಕಾಗಿತ್ತು. ಹೆಂಗಿತ್ತು ನಿತಿನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚಲೋ ಇತ್ತು ಎಕ್ಸ್ಪೀರಿಯನ್ಸ್. ಮಳೆ ಎಕ್ಸ್ಪೀರಿಯನ್ಸ್ ಅದಂಗಾತು. ಆದರೆ ಮತ್ತೆ ಒಂದು ಸ್ವಲ್ಪ ಸ್ಲಿಪ್ ಆಗಿ ಬಿದ್ದು ಅದೊಂದು ಒಂಚೂರು ಬೇಜಾರಿತ್ತು. ಎಲ್ಲೆಲ್ಲಿ ನೋಯ್ತಿದ್ದು ದೋಸು? ಕುಂಡೆ ಕಾಮ. ಶಿವರಾಜ್ ಭಟ್ ಲೈಫಲ್ಲಿ ಫಸ್ಟ್ ಟೈಮ್ ಟ್ರೆಕ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? probably my last time. This joint doesn't have any connection anymore. If it was 1 more kilometer I would have been ಟೋಸ್ಟೆಡ್. supposed to sleep. ಮನೋಜ್ ಭಟ್ ಟ್ರೆಕ್ಕಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? It was a wonderful experience actually. Actually, in the beginning, I was a little bit. I did my better. Very experience. ವಿನೀತ್ ಮಗ ಎಕ್ಸ್ಪೀರಿಯನ್ಸ್. ಚಿಕನ್ ಮಳೆ ಬೇಕಿತ್ತು, ಮಳೆ ಸಿಕ್ತು. ಇನ್ನೂ ಜೋರಾಗಿ ಮಳೆ ಬಂದಿರೋ ಇನ್ನೂ ಖುಷಿ ಆಗ್ತಿತ್ತು. ಸಭಾ ಇತ್ತ ಒಂದೇ ಕಾಲಲ್ಲಿ ಹತ್ತಿದ್ದಾರೆ. ಹೌದಪ್ಪ, ಒಂದೇ ಕಾಲ್ ಒಂದೇ ಕಾಲಲ್ಲಿ ಹೆಂಗ್ ಹತ್ತಿದ್ಯಾ? ಮಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? Bro, too good bro. ಟೂ ಗುಡ್, ಲೆಟ್ಸ್ ಗೋ. ಎಂತ ಕಾಲು ಇದು? ನೋಡಿ ಗೈಸ್, ನಂದು ಕಾಲ ಹಂಗೆ ಆಗಿದೆ. ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಟ್ರೆಕ್ಕಿಂಗ್
ಸಖತ್ತಿತ್ತು. ಸಾಕಾಗಿತ್ತು. ಬೆಂಗಳೂರಿಗೆ ಕರ್ಕೊಂಡ್ ಬಂದ್ರೆ ಹಿಂಗೆ ಹೇಳ್ತಾ ಇದ್ದೆ. ಎಕ್ಸ್ಪೀರಿಯನ್ಸ್ ಕಮಾನ್. ಮಸ್ತ್ ಇತ್ತು. ಮಸ್ತ್ ಇತ್ತ? ಹೌದಲ್ಲ, ಇವೆಂತ ಅರ್ಧ ತಾಸು ಹೋಗಿದ್ದಿಲ್ಲ ಗುಡ್ಡ ಮೇಲೆ. ಹೌದಣ್ಣ. ಆಸ್ತಿಕ ಟ್ರೆಕ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ? ಅಷ್ಟ ಆಯ್ತಲ್ಲ, ನಾ ಬೀಳ್ಲಿಲ್ಲಲ್ಲೇ. ಇಲ್ಲೇ ಅಂತೂ ಕಚ್ಕೆ ಅಂತೂ ಎಲ್ಲ ಮುಗೀತು. ಈಸಿ ಇತ್ತು. ನಾ ಕಾಣ್ತಾ ಇದ್ನಲ್ಲ. ಸೊ ಚೆನ್ನಾಗಿತ್ತು. ಓಕೆ, ಎಲ್ಲರಿಗೂ ಹೌದು, ಎಲ್ಲರದ್ದು ಕಾಲು ವೈಟ್ ಆಗಿದೆ. ಮಗಕ್ಕೆ ಸಾಕ್ಸ್ ಹಾಕೋ ಬಂದಿರೋ ಎಲ್ಲ ವೈಟ್ ಆಗಿಬಿಡ್ತಿದ್ರು.